ಅದರಲ್ಲೇ ಹಾಳಾಗಿ ಹೋದದ್ದು. ಎಂತ ಮಾಡು ಒಡನಾಟ ದೋಷ. ಒಡನಾಟ ಅವನ ಜೊತೆ ಸೇರಿ ಹೀಗಾಗಿತ್ತು ನೀನು. ಬೇಡ ಬೇಡ ಅಂದ್ರೆ ಅವ್ರು ಅಡಿಕೆ ಹಾಕೊಂಡು ಅವ್ರ ಮಾತು ಯಾಕೆ ಕೇಳಿದ್ದು ನೀನು? ಎಂತ ಸಾಯಿರಮ್ಮ ಅಂದ್ರೆ ವಿಷಯ ಪೂರ್ತಿ ಆಗ್ಲಿಲ್ಲ ಅಮ್ಮ. ಮತ್ತೆ ನೀವು ಮುದ್ದಕ್ಕೆ ಬಾಯಿ ಹಾಕುದು ಯಾಕೆ? ಹಾಕಿದ್ ಮಧ್ಯೆ ಕಾಯ್ತಾ? ವಿಷಯ ಮುಂದೆ ಉಂಟು. ಏನು ವಿಷಯ? ನಾನು ಮುತ್ತು. ಯಾವ ಮುತ್ತು? ಮುಳ್ಳಿಗಟ್ಟಿ ಮುತ್ತು. ಅದಲ್ವಾ ನೀನ್ ಹೇಳಿದ್ದು? ನಾನು ಮುತ್ತು. ಮತ್ತು ನಿಮ್ಮ ಗಂಡ ಇಲ್ಲಿಗೆ ಹೋದವರಮ್ಮ. ಎಲ್ಲಿಗೆ ಹೋದವ್ರು? ಸ್ವರ್ಗಕ್ಕೆ. ಅಲ್ಲಿ ಯಾರು ನಿಂತಿರ್ತಾರ? ಮೇಲೆ ಸ್ವರ್ಗ ಅದಲ್ವಾ ಸ್ವರ್ಗಕ್ಕೆ ಹೋದವರು. ಹೌದಮ್ಮ. ಅಲ್ಲಿಯ ಕಥೆಯನ್ನು ಹೇಳ್ಬೇಕಂತ ಇವತ್ತು ಓಡೋಡಿ ಬಂದೆ. ನಮ್ಮವ್ರಲ್ಲ ಬರ್ಲಿಲ್ಲ? ಇಲ್ಲ. ನಿಮ್ಮನೆಯವರು ಬರ್ಲಿಲ್ಲಲ್ಲ, ನಿಮ್ ಗಂಡ ಬರ್ಲಿಲ್ಲ, ಹಾಗಾಗಿ ನಾ ಬಂದೆ. ನೋಡು ಹಾಗಲ್ಲ ಅಮ್ಮ, ವಿಷಯ ಹೇಳುವುದಕ್ಕಾಗಿ ನಾ ಬಂದೆ. ವಿಷಯವನ್ನ ಹೊತ್ತು ತಂದವ ನೀನು. ದೇವಲೋಕಕ್ಕೆ ಹೋಗಿದ್ದೆ ತಡ. ದೇವತೆಗಳು ಒಬ್ಬೊಬ್ಬರೇ ಯುದ್ಧಕ್ಕೆ ಬಂದ್ರಮ್ಮ. ಯಾರ್ಯಾರು ಬಂದ್ರ? ಮೊದಲು ಬಂದವನೇ ಅರುಣ. ಯಾರು? ಅರುಣ ಅಲ್ವಾ ಅರುಣ ಬಂದಮ್ಮ. ಅವನಿಗೆ ನಿಮ್ಮ ಗಂಡನಿಗೆ ಯುದ್ಧ ಆಯ್ತು. ಯುದ್ಧದಲ್ಲಿ ಅವ ಸೋತು ಓಡಿ ಹೋದ ಅಮ್ಮ. ಮತ್ತೆ ಯಾರು ಬಂದ್ರು? ನಿಡುಟಿ ಬಂದ. ನಿಡುಟಿ ನಿರೂತಿ ಬಂದಮ್ಮ. ಅವನಿಗೆ ನಿಮ್ಮ ಗಂಡನಿಗೆ ಹೋರಾಟ ಆಯ್ತು. ಯುದ್ಧದ ಪರಿಣಾಮ ಅವನು ಸೋತು ಓಡಿ ಹೋದ. ಹೌದಾ? ಮತ್ತೆ ಆಮೇಲೆ ಇವ ಬಂದ. ಅಗ್ನಿ. ಯಾರು? ಅಗ್ನಿ ಇಲ್ಲಿ ಊರಿತ್ನಲ್ಲ. ಸರಿಯಾಗಿ ಹೇಳ. ಅಗ್ನಿ ದೂತ ನಾಲಿಗೆ ಎತ್ತು ಮೆಟ್ಟಿದ್ಯಾ? ಇಲ್ಲಮ್ಮ, ನಂಗೆ ಕುഞ്ഞാಡಿ ಉಪದ್ರಮ್ಮ. ಕುഞ്ഞാಡಿ ಉಪದ್ರ ಅಲ್ವಾ? ನಾಲಿಗೆ ದೋಷ. ಕುഞ്ഞാಡಿಗೆ ದೋಸಿ ಕೆಳಗೆ ಇಡ್ಲಿ ತಿನ್ಕ ಬೆಳಿಗ್ಗೆ ಮನೆ ಬೈನಿ ಅಲ್ವಾ? ನಾಲಿಗೆ ದೋಷ. ಶಬ್ದ ಉಚ್ಚಾರ ಆಗುದಿಲ್ಲ ಅಮ್ಮ. ಅವನಿಗೆ ನಿಮ್ಮ ಗಂಡನಿಗೆ ಹೋರಾಟ ಆಯ್ತು. ಯುದ್ಧದಲ್ಲಿ ಅವನು ಸಹ ಸೋತು ಓಡಿ ಹೋದ ಅಮ್ಮ. ಆಮೇಲೆ ಹಳುಕಟ್ಟಿನ ಅಧಿಕಾರಿ ಬಂದ. ಹಳುಕಟ್ಟಿನ ಅಧಿಕಾರಿ ಮತ್ತೆ ಅದೇ ಅಲಕಾವತಿ ಅಧಿಕಾರಿ. ಅವನ ಪಿತ್ತ ಸತ್ತವ. ವಿತ್ತ ಸಚಿವ ಅವ ಬಂದ. ಕುಂಬಾರ ಅಲ್ಲ, ಕುಬೇರ. ಅವನಿಗೆ ನಿಮ್ಮ ಗಂಡನಿಗೆ ಮಾರಾಮಾರಿಯಾಗಿ ಯುದ್ಧ ಆಯ್ತಮ್ಮ. ಯುದ್ಧದಲ್ಲಿ ಅವನು ಸಹ ಸೋತು ಓಡಿ ಹೋದ. ಆಮೇಲೆ ಯಾರು ಬಂದ್ರು? ಶಾಮಿಲಿನ ಅಧಿಕಾರಿ ಬಂದ. ಇಷ್ಟು ಬೇಗ ಬಂದ್ರೇನಾ? ಇಲ್ಲ, ಬೆಳಿಗ್ಗೆ ಬರುದು ಬಿಡ್ಸ್ಕೊಂಡು ಹೋಗ್ಲಿಕ್ಕೆ. ನೀನು ಹೇಳಿದ್ದು ಇಲ್ಲಿ ಅಲ್ಲಮ್ಮ, ಅಲ್ಲಿ ದೇವಲೋಕದಲ್ಲಿ ಶೈಮಿನಿಯ ಅಧಿಕಾರಿ. ಅವನ ಯಮಧರ್ಮರಾಯ ಬರುವಾಗ ಹಾಗೆ ಬರ್ಲಿಲ್ಲ. ಮತ್ತೆ ಕೈಯಲ್ಲಿ ಪಾಯಸ ಇಟ್ಕೊಂಡು ಬಂದಮ್ಮ. ನೀನ್ ಕೊಟ್ನ? ಇಲ್ಲ. ಮತ್ತೆ ತೊಂಗೆಯಲ್ಲಿ ಇಟ್ಟಿದೆ ನಿಮ್ಗೆ. ಅಲ್ವಾ? ಕುತ್ತಿಗೆಗೆ ಹಾಕ್ತಲ್ಲ. ಪಾಶವನ್ನು ಹಿಡಿದುಕೊಂಡು ಬಂದ. ಅವ್ರಿಗೂ ನಮ್ಮ ಒಡೆಯ ಯುದ್ಧ ಆಯ್ತಮ್ಮ. ಯುದ್ಧದಲ್ಲಿ ಅವರು ಸಹ ಸೋತು ಓಡಿ ಹೋದ. ಹೌದು. ನೋಡ ನಮ್ಮವರು ಹೇಗೆ ಭಯಂಕರ ಪರಾಕ್ರಮ. ನಿಮ್ಮವರು ಪರಾಕ್ರಮ ಏನೇನು ನಿಮ್ಗೆ ಮಾತ್ರ ಗೊತ್ತುಂಟು. ಆಮೇಲೆ ವಾಯು ಬಂದ. ಬರುವಾಗ ಎದುರುಗಡೆಯಿಂದ ಭಯಂಕರ ಅಪ್ಪದಿಂದ ಬಂದ. ಅವನನ್ನು ನಿಮ್ಮ ಗಂಡ ನೋಡಿದ್ದು. ಗದೆಯನ್ನು ಮೇಲೆ ಕೆತ್ತಿದೆ ತಡ ಅಮ್ಮ. ಮುಂದೆ ಬಂದ ವಾಯು ಯಾವುದೇ ಸುದ್ದಿ ಇಲ್ಲದೆ ಹಿಂದೆ ಹೋದ ಅಮ್ಮ. ಏನೇನು ಅಸಹ್ಯ ಅಂತೆಲ್ಲ ಹಿಂದೆ ಹೋದ. ಹೌದು, ಹಾಗೆಲ್ಲ ಹೇಳುವುದು. ಅಬ್ಬರದಿಂದ ಬಂದಂತಹ ವಾಯು ಹಿಂದೆ ಸರಿದ. ಹಿಂದೆ ಹೋದ ಅಮ್ಮ. ಆಮೇಲೆ ಇಂಗ್ರ ಬಂದ. ಇಂಗ್ರ ಸುರಪತಿ ಬರುವಾಗ ಹಾಗೆ ಬರ್ಲಿಲ್ಲ. ಗಜೇಂದ್ರನನ್ನು ಏರಿ ಬಂದ ಅಮ್ಮ. ಐರಾವತವನ್ನು ಏರಿ ಬಂದ. ಕೈಯಲ್ಲಿ ಗುಜರಿ ಆಯುಧ ಹಿಡ್ಕೊಂಡೆ ಬಂದ ಅಮ್ಮ. ಬೇರೆ ಯಾವ್ದು ಸಿಗ್ಲಿಲ್ವೇನ? ಎಂತದವ ಹಿಡಿದು ತಿರುಗುವಂತ ಆಯುಧ, ವಜ್ರ ಆಯುಧ ಹಿಡಿದು ಬಂದ ಅಮ್ಮ. ಅವ್ರಿಗೂ ನಮ್ಮ ಒಡೆಯನಿಗೂ ಯುದ್ಧ ಆಯ್ತಮ್ಮ. ಯುದ್ಧದಲ್ಲಿ ದೇವೇಂದ್ರನು ಸಹ ಸೋತು ಓಡಿ ಹೋದ ಅಮ್ಮ. ಅಮ್ಮ, ಮುಂದಿನ ಕಥೆ ಯಾವ ಬಾಯಿಂದ ಹೇಳಿ ಅಮ್ಮ. ತಲೆ ಕೆಟ್ಟು ಎಷ್ಟು ದಿನ ಆಯ್ತಾ? ಎಂತ ನಂಗೆ ಗೊತ್ತಿಲ್ಲ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೇಳ್ತಾ ಇದ್ರೆ ವೈದ್ಯ ಹೋಯ್ತು ಅಂತ ಹೇಳಿ. ಹೋಗಿದ್ದ ಹೌದು. ಇಲ್ಲ ಅಂತ ಹೇಳಿದ್ರೆ ಸಂತೋಷದ ಸುದ್ದಿಯನ್ನು ಹೇಳ್ತಾ ಇದ್ದೀಯ. ನಕ್ಕಿ ಹೇಳೋದು ಬಿಟ್ಟು ಹೇಳ್ತಾ ಇದೆಯಲ್ಲ. ಈಗ ಸಂತೋಷದ ವಿಷಯ ನಾನು ನಿಮ್ಮ ಹತ್ರ ನೆಕ್ಕಿ ಹೇಳ್ಬೇಕಾ? ನಕ್ಕಿ ಹೇಳ್ಬೇಕು ಅಂದ್ರೆ ನಗಾಡ್ತಾ ಹೇಳ್ಬೇಕು, ನಗುತ್ತಾ ಹೇಳ್ಬೇಕು. ಏನಾಯ್ತು? ನಾನು ನೆಕ್ಕುದು ಹೀಗೆ. ಹಾಗಲ್ಲ, ನಗುತ್ತಾ ಅಂತ ಹೇಳಿದ್ರೆ ನೀನ್ ಹೇಳಿದ್ರೆ ಏನಾಗ್ತದೆ? ವಿಷಯ ಒಂದು ಗೊತ್ತಾಗುದಿಲ್ವಾ? ಬರೇ ನಗಾಡ್ತಾ ಇದ್ರೆ ವಿಷಯ ಗೊತ್ತಾಗುದಿಲ್ಲ. ಮಂದಹಾಸದಿಂದ ಹೇಳ್ಬೇಕು. ನಗು ಮುಖದಲ್ಲಿ ಹೇಳ್ಬೇಕಾ? ದೇವೇಂದ್ರ ಓಡಿ ಹೋದ್ನ, ಅವ ಕುಳಿತುಕೊಳ್ಳೋ ಜಾಗ ಇಲ್ವಾ? ಯಾವುದು? ಸವಿಸ್ತಾರ, ಸಿಂಹವಿಸ್ತಾರ. ಅದ್ರ ಮೇಲೆ ನಿಮ್ಮ ಗಂಡ ನಿಧಾನವಾಗಿ ಹೋಗಿ ವಾಸನೆ ಮಾಡಿಬಿಟ್ರಮ್ಮ. ಏನ್ ಮಾಡಿದ್ರು? ವಾಸನೆ. ತಲೆ ಕೆಟ್ಟಿದ್ದೀನಿ. ಇಲ್ಲ, ಸರಿ ಉಂಟು. ಅದಲ್ವಾ? ಆಸೀನರಾದರು. ಯಾವ ಸೀನು ನಂಗೆ ಗೊತ್ತಿಲ್ಲ ಅಮ್ಮ. ಅಂತ ಕುಳಿತುಕೊಂಡು ನೋಡಿದೆ ಅಮ್ಮ. ಅವ್ರು ಕುಳಿತುಕೊಂಡಿದ್ದೆ ತಡ ಹೆಂಗಸರು ಎಲ್ಲವರು ಓಡೋಡಿ ಬಂದ್ರಮ್ಮ. ಯಾವ ಹೆಂಗಸರ? ನಟ್ಟಿ ಹೆಂಗಸರು. ಇವರೆಲ್ಲ ಅಲ್ಲಿ ಯಾವ ಹೋದ್ರ? ಹೆಂಗಸ್ರಿ ಇಲ್ಲ, ಇದ್ದ ಹೆಂಗಸ್ರಿ ಇವರೆಲ್ಲ ಗದಿ ಬದಿ ಕಾಲ ಹಾಕೋರ ಇವ್ರ. ದೇವಲೋಕದಲ್ಲಿ ದೇವೇಂದ್ರ ಸಭೆ ಕೊಟ್ಟಾಗ ಮಾಡುದಿಲ್ವ ಅಮ್ಮ? ಅಲ್ವಾ? ನಾಟ್ಯಗಾರ್ತಿಯರು. ಅದೇ ನಾಟ್ಯ ಮಾಡುವವರು. ಯಾರೆಲ್ಲ ಬಂದ್ರು? ಗೊಂಬಿ ಊದುಬತ್ತಿ ಮೇಣಬತ್ತಿ ಚಿಲಿಕು ಮೊತ್ತ ಮಂಜು ಬಾಚಣಿಗೆ ಇಟ್ಟಾಚೆ. ಗೊಂಬಿ ಊದುಬತ್ತಿ ಮೇಣಬತ್ತಿ ಮಂಜು ಬಾಚಣಿಗೆ ಇಟ್ಟಾಚೆ.
ಗೊತ್ತಾಗಿಲ್ವಾ? ದೊಂಬಿ, ರಂಬೆ, ಊದುಬತ್ತಿ, ಊರ್ವಶಿ, ಮೇಣದ ಬತ್ತಿ, ಮೇನಕೆ, ಚೀಲಕ್ಕೆ ತುಂಬತ್ತ ಯಾಕೆ ಮುಗಿದು? ತುಂಬದವರಿಗೆ ನಂಗೆ ಗೊತ್ತಿಲ್ಲ. ಅಲ್ಲ, ತಿಲೋತ್ತಮೆ, ಮಂಜು ಬಾಚಣಿಗೆ, ಮಂಜು ಭಾಷಿಣಿ, ಆಮೇಲೆ ಇಟ್ಟಾಚೆ ಪ್ರತಿಚೆ, ಗದಾಚಿ. ಬಂದ್ರಮ್ಮ. ಬಂದವರೆಲ್ಲವರು ಒಳ್ಳೆ ರೀತಿಯಲ್ಲಿ ನಾಟ್ಯ ಮಾಡಿ ಹೋದ್ರಮ್ಮ. ಅವ್ರದೆಲ್ಲ ಮುಗಿದಾಕ್ಷಣ ಮನೆಗೆ ಒಬ್ಳು ಬಂದ್ಲಮ್ಮ. ಯಾರದು? ಯಾರದು? ಬಿಳಿ ಸೀರೆಯನ್ನುಟ್ಟು ಬಾಯಲ್ಲಿ 108 ರಾಗ ಹಾಡುತ್ತಾ ಹೆದ್ದಾರಿಯಲ್ಲಿ ಕುಯ್ಯೋ 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 ಅಂತ ಬಂದ್ಲಮ್ಮ. ಓ, ಏನಾದ್ರ ಹೆಸರು? ಅವಳ ಹೆಸರ ಆಂಬುಲೆನ್ಸ್. ಏನೋ ಆಂಬುಲೆನ್ಸ್. ನೀನು ಹೀಗೆ ಹೇಳ್ತಾ ಇದ್ರೆ ಅದನ್ನು ಧರಿಸಬೇಕಾಗ್ತದೆ ಅಂತ ನನ್ನ ಹೆಣ ಬಿದ್ದಿದ್ದೆ ಇಲ್ಲ. ಹೇಳ್ತದೆ ಈಗ. ಅವಳ ಹೆಸರೇ ಅದೇ ಅಮ್ಮ. ಆಲಂಬುಸೆ. ಒಂದು ಎಂತ ನಾಟ್ಯ ಮಾಡಿದ್ಲಮ್ಮ. ಎಂತ ನಾಟ್ಯವ? ಆ ನಾಟ್ಯ ನೋಡುವಂತ ದೌರ್ಭಾಗ್ಯ ನಿಮ್ಮ ಪಾಲಿಗಿಲ್ಲದೆ ಹೋಯ್ತು. ಏನೋ ದೌರ್ಭಾಗ್ಯ. ಸೌಭಾಗ್ಯ. ಸೌಭಾಗ್ಯ ದೌರ್ಭಾಗ್ಯ ಅಲ್ಲ. ಆದ್ರೂ ತಾಳದ ದಸ್ತು ಕೇಳುವಂತ ಯೋಗ ಒದಗಿ ಬಂತಮ್ಮ. ಹೌದಾ? ಹೌದೌದು. ಕಂಠಪಾಠ ಮಾಡಿದ್ದೇನೆ. ಹೌದಾ? ಹೇಳುದಮ್ಮ. ಗಣಮಣ ಪುಂಚು ಗಣಮಣ ಪುಂಚು ಬಸ್ತಿಯಾಂ ಬಸ್ತಿಯ ಗಣಮಣ ಪುಂಚು ಗಣಮಣ ಪುಂಚು ಬಸ್ತಿಯಾಂ ಬಸ್ತಿಯ. ಏನಾಯ್ತು? ಇದು ತಾಳದ ದಸ್ತ ಪ್ರಾರಂಭ. ಸ್ವಲ್ಪ ಚುರುಕು ಮಾಡಿ ಹೇಳು. ಸ್ವಲ್ಪ ಚುರುಕ. ಗಣಮಣ ಪುಂಚು ಗಣಮಣ ಪುಂಚು ಬಸ್ತಿಯಾಂ ಬಸ್ತಿಯ ಗಣಮಣ ಪುಂಚು ಗಣಮಣ ಪುಂಚು ಬಸ್ತಿಯಾಂ ಬಸ್ತಿಯ. ಎಷ್ಟು ಚುರುಕು ಆಗ್ತದೆ ಅಷ್ಟು ಚುರುಕಲ್ಲಿ ಹೇಳು. ಅಷ್ಟು ಚುರುಕ. ಊಟ ಮಾಡಿ ಕೆಳಗೆ ನಮ್ದು ಇವ್ರದ್ದು ಚಿಕ್ಕ ಮಾಡು. ನಂಗ್ ಮನೆ ಗುರ್ತಿಲ್ಲ, ಅವ್ರಿಗೆ ಗುರ್ತಿದ್ರೆ ಮಾತ್ರ ಹೋಗುದಷ್ಟೇ. ಅದಲ್ವಾ ನೀನ್ ಹೇಳ್ತೇನೋ? ತಾಳದ ದಸ್ತ. ತಾಳದ ದಸ್ತ ಅದಲ್ಲ, ನಾನು ಹೇಳ್ತೇನೆ ಕೇಳು. ಹೇಳಿ ಅಮ್ಮ. ತಾ ಹಸ್ತ ನಿಂದ ನಿಂತಗ ತಾ ತೋ ತತ್ತೆ ನಕ್ಕ. ಕೊಡ್ಬೇಕು ನಿಮ್ಮ ಮಂಡಿಗೆ. ಉಂಟಾ? ಹೌದಾ? ಗೊತ್ತಾಯ್ತಾ? ಮುಕ್ತಾಯ ಇನ್ನೂ ಚಂದ ಮಾಡಿದ್ರಮ್ಮ. ಏನು ಹೇಗೆ ಹೇಗೆ? ತಾನೇ ತಂದು ಹಾಕ್ತಾ, ತಾನೇ ತಿಂದು ಹಾಕ್ತಾ, ತಾನೇ ತಂದು ಹಾಕ್ತಾ, ತಾನೇ ತಿಂದು ಹಾಕ್ತಾ, ತಕ್ಕಂತ ಬಿದ್ಕಂತ ಓದ್ಕಂತ, ತಕ್ಕಂತ ಬಿದ್ಕಂತ ಓದ್ಕಂತ. ಆ ಗಂಡಿ ಒತ್ತಂಕ ಎಷ್ಟೊತ್ತಿಲ್ಲ ಹೇಳಿ ಗಂಡಿ ಎದುತ. ಅದಲ್ವಾ? ಸರಿ, ಅದಲ್ಲ ನಾನು ಹೇಳ್ತೀನಿ ಕೇಳು. ಹೇಳಿ ಅಮ್ಮ. ತಕ್ಕದಿನ್ನ ನೀನ್ ತಕ್ಕದಿನ್ನ ನೀನ್ ತಕ್ಕದಿನ್ನ ನೀನ್. ಅಷ್ಟೊತ್ತಿಗೆ ಅವ ಬಂದ. ಯಾರು ಅವನ? ಅವ್ರು ಬರುವುದಿಲ್ಲ ಈಗ. ಮತ್ತೆ ಪಾಪ ಚಳಿ ಜೋರಾಯ್ತು, ಹೋಗುದು ಎಷ್ಟೊತ್ತಿಗೆ ಅಂತ ಕಾಯ್ತಾ ಇದ್ರು. ಮತ್ತೆ ಯಾರ ನೀನ್ ಹೇಳಿದ್ದು? ಇಲ್ಲಿ ಅಲ್ಲ ಅಮ್ಮ, ದೇವಲೋಕದಲ್ಲಿ ಬಂದವ ಅಮ್ಮ. ಯಾರು? ಬಂದವನ ಹೆಸರ ಏನಾಯ್ತಾ? ಏನಾದ್ರು ಹೋಗ್ತಾ? ಇಲ್ಲ. ಮತ್ತೆ ಅವನ ಹೆಸರಮ್ಮ ಯಕ್ಷ. ಯಕ್ಷ ಬಂದ ಅಮ್ಮ. ಎಲ್ಲಿಂದ ಬಂದ? ಎಲ್ಲಿಂದ ಬಂದ? ಹರಡಿಯಿಂದ ಬಂದ ಅಮ್ಮ. ಹತ್ತಿರ ಬಂದ, ಮೇಲಿನಿಂದ ಹೀಗೆ ಎಲ್ಲ ಹಾರಾಡುತ್ತಾ ಬಂದ. ಬಂದವು ಮಹಾರಾಜರು ಮುಂಭಾಗದಲ್ಲಿ ನಿಂತ್ಕೊಳ್ಳಿಲ್ಲ, ಹಿಂಬದಿಯಲ್ಲಿ ನಿಂತ ಅಮ್ಮ. ಓ, ಪಾಪದವ ಇರ್ಬೇಕಾ? ಹಿಂದಿದ್ದವರು ಎಲ್ಲವರು ಒಳ್ಳೆಯವರು ಅಂತ ಭಾವಿಸಬೇಡಿ ಅಮ್ಮ. ಅವ್ರು ಹೊಡೆಯೋ ಸೀಂತ್ರಿ ಪೆಟ್ಟೆ ಗೊತ್ತಾಗುದಿಲ್ಲ ಅಮ್ಮ. ಇವರೆಲ್ಲ ಒಳ್ಳೆಯವರೇ. ಇವ್ರು ಒಳ್ಳೆಯವರು ಅಂತ ಹೇಳುದ? ಇವ್ರ ಸುದ್ದಿ ಹೇಳುದಿಲ್ಲ ಅಮ್ಮ. ಹೇಳುದಿಲ್ಲ. ಯಾಕೆ ಕೇಳಿ. ಇವ್ರ ಸುದ್ದಿ ನಾ ಇಲ್ಲಿ ಹೇಳಿದ್ದೆ ಹೌದಾದ್ರೆ ಚೌಕಿಗೆ ಹೋದ್ಮೇಲೆ ನಂಗೆ ಸೊಳಿ ಬೀಳುತ್ತೆ. ಇವ್ರಲ್ಲ ಅಮ್ಮ, ಅವನ ಯಕ್ಷ ಬಂದವನ ತಡ ಮಾಡ್ಲಿಲ್ಲ. ಏನ್ ಮಾಡಿದ? ಬಂದ ಗದೆಯಿಂದ ನಮ್ಮ ಒಡೆಯನ ಮಂಡೆ ಮೇಲೆ ರಪಕ್ ಅಂತ ಬಿಟ್ಟಮ್ಮ. ನನ್ನ ರಮಣನಿಗೆ ಏನಾಯ್ತಾ? ರಾಮಣ್ಣಿಗೆ ಎಂತದ್ದು ಆಗ್ಲಿಲ್ಲ. ಕೂಲಿಗಟ್ಟಿ ಪೇಟೆಗೆ ಆರಾಧನೆ ಎದುರ್ತಿಗೆ ಕರ ಬರತಿರ್ತಿದ್ದ. ಗಂಡನಿಗೆ ಏನಾಯ್ತು? ಏನು ಆಗ್ಲಿಲ್ಲ ಅಮ್ಮ. ಇನ್ನೊಂದು ಯಕ್ಷ ನಿಮ್ಮ ಗಂಡನಿಗೆ ಹೊಡೆದ ಅಮ್ಮ. ಓ, ನನ್ನ ಕುಂಕುಮ ಅರಿಶಿಣ ಬಗ್ಗೆ ಅಳಿಸಾಯ್ತಾನ? ಅರಿಶಿಣ ಕುಂಕುಮ ಅಳಿಸಿ ಅವ್ರ ಮಂಡಿ ಬಿಸಿ ಮಾಡ್ಕೊಳ್ಬೇಡಿ ನೀವು. ಮತ್ತೆ ಚೌಕಿಯಲ್ಲಿ ಬೇಕಾದಷ್ಟು ಕುಂಕುಮ ಇತ್ತು, ಪುಸ್ತಕದಿಂದ ಹಚ್ಕೊಳ್ಳಿ ಅಮ್ಮ. ಮತ್ತೆ ಮುಂದೇನಾಯ್ತಾ? ಆಮೇಲೆ ಏನು ಆಗ್ಲಿಲ್ಲ ಅಮ್ಮ. ಇನ್ನೊಂದು ಯಕ್ಷ ಜಾಡಿಸಿ ನಿಮ್ಮ ಗಳಿನಿ ತುಳಿದೇ ಬಿಟ್ಟ ಅಮ್ಮ. ಓ, ನನ್ನ ಕರಿಮಣಿ ಭಾಗ್ಯಕ್ಕೆ ಕುಂತು ಬರ್ತೇನಾ? ಕುತ್ತೆಲ್ಲ ಕರಿಮಣಿಗೆ ಬರುದಲ್ಲ ಅಮ್ಮ. ಈ ವರ್ಷ ಇಡೀ ಕುತ್ತು ಬಂದದ್ದು ಕೋಳಿ ಮರಿಗೆ ಅಮ್ಮ. ಏನಾಯ್ತಾ? ಏನು ಆಗ್ಲಿಲ್ಲ ಅಮ್ಮ. ಇನ್ನೊಂದು ಯಕ್ಷ ನಿಮ್ಮ ಗಂಡನಿಗೆ ಹೊಡೆದ ಅಮ್ಮ. ನಿಮ್ಮ ಗಂಡ ಉದ್ದಕ್ಕೆ ಮಲ್ಕೊಂಡ್ರಮ್ಮ. ಓ, ನಮ್ಮವ್ರು ಮಲ್ಕೊಂಡ್ರಿನ? ಹೌದು. ಬಿಡದೂತ ನಮ್ಮವ್ರು ಮಲಗಿ ಯುದ್ಧವನ್ನು ಮಾಡ್ತಾರ. ನಿಮ್ಮವ್ರು ಯಾವ್ಯಾವ ರೀತಿ ಯುದ್ಧ ಮಾಡ್ತಾರೋ ಯಾರಿಗೂ ಗೊತ್ತಮ್ಮ. ಅಂತೂ ಮಲಗಿ ಅವ್ರು ನೋಡಿ ನೋಡ್ತಾರೆ ಅಮ್ಮ. ಕಣ್ಣು ಕೆಂಬೇರಿ ಅಮ್ಮ. ಕೆಂಪೇರಿತ್ತು. ಆಮೇಲೆ ಬಾಯಿ ಕಳಿಸಿ, ಆಮೇಲೆ ಇಷ್ಟೊಂದು ಹೊರಗೆ ಹಾಕಿದ್ರ ನಾಲಿಗೆ. ಅವ್ರಿಗೆ ಗೊತ್ತಾಯ್ತು, ನಿಮ್ಗೆ ಗೊತ್ತಾಯಿಲ್ಲ. ಆಮೇಲೆ ಹೋಗಿ ಈಗ ಮುಟ್ಟಿ ನೋಡಿದೆ ಅಮ್ಮ. ಹೀಗೆ ಶಬ್ದ ಬರ್ಲಿಲ್ಲ. ಮುಟ್ಟಿ ನೋಡುವಾಗ ಏನೂ ಆಗ್ಲಿಲ್ಲ. ಒಂದು ಚೂರ, ಒಂದು ಸ್ವಲ್ಪ ನಿಮ್ಮ ಗಂಡನ ಪ್ರಾಣ ಪಕ್ಷಿ ಹಾರಿ ಹೋಯ್ತಮ್ಮ. ಸಿಡಿದರಗಿದಂತಾಯಿತು ಚೇತನವೇ
ಹರನೆ ಕುಂಕುಮವಾಗಿ ಒರಸಿದೆಯ ಸೌಭಾಗ್ಯ. ಹರನೆ